ನಟ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ಕಾಯಿಲೆಯ ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದರು. ಆದರೆ ಇದೀಗ ಆಸ್ಪತ್ರೆಯಲ್ಲಿದ್ದ ಶಿವಣ್ಣ ಅವರ ಕುಟುಂಬಕ್ಕೆ ಕಹಿ ಸುದ್ದಿಯೊಂದು ಹೊರಬಂದಿದೆ. ಈ ವಿಷಯ ಕೇಳಿ ಅಪ್ಪು ಮಗಳಾದ ಧೃತಿ ಕಣ್ಣೀರಿಡುತ್ತಾ ಓಡೋಡಿ ಬಂದಿದ್ದಾರೆ. ಹಾಗಾದ್ರೆ ಏನಿದು ಕಹಿ ಸುದ್ದಿ? ಕುಟುಂಬದಲ್ಲಿ ಏನಾಯಿತು? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಟ ಶಿವರಾಜ್ ಕುಮಾರ್ ಅವರು ಮೊನ್ನೆಯಷ್ಟೇ ಅಮೆರಿಕದ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸಿಕೊಂಡು ಚೆನ್ನಾಗಿಯೇ ಇದ್ದಾರೆ ಎಂದು ಸ್ವತಃ ಡಾಕ್ಟರ್ ಹೇಳಿಕೊಂಡಿದ್ದರು. ಆದರೆ ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿಯೊಂದು ಬಹಿರಂಗವಾಗಿದೆ. ಇನ್ನು ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿರುವಾಗಲೇ ಅವರ ಮನೆಯಲ್ಲಿ ನೆಚ್ಚಿನ ಶ್ವಾನ ಅಗಲಿದೆ. ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಶಿವಣ್ಣ ಅವರಿಗೆ ಈ ವಿಚಾರ ತಿಳಿಸದೆ ಗುಪ್ತವಾಗಿ ಇರಿಸಿದ್ದಾರೆ ಪತ್ನಿ ಗೀತಕ್ಕ ಹಾಗೂ ಕುಟುಂಬದವರು. ಶಿವಣ್ಣ ಅವರ ಮನೆಯಲ್ಲಿ ಶ್ವಾನ ತಮ್ಮ ಮನೆ ಸದಸ್ಯರ ರೀತಿ ಹೊಂದಿಕೊಂಡಿತ್ತು. ಅಪ್ಪು ಮಗಳಾದ ಧೃತಿ ಹಾಗೂ ವಂದಿತಾ ಅವರ ಫೇವರೆಟ್ ಶ್ವಾನವಾಗಿತ್ತು. ಇತ್ತೀಚೆಗೆ ಚಿಕಿತ್ಸೆಗೆಂದು ಅಮೆರಿಕಾಗೆ ತೆರಳಿದ್ದ ನಟ ಶಿವರಾಜ್ ಕುಮಾರ್ ಅವರ ಆಪರೇಷನ್ ಸಕ್ಸಸ್ ಆಗಿದೆ. ಈ ಬಗ್ಗೆ ಪತ್ನಿ ಗೀತಾ ಅವರು ಮಾಹಿತಿ ಕೂಡ ಹಂಚಿಕೊಂಡಿದ್ದರು. ಆದರೆ ಈ ಬೆನ್ನಲ್ಲೇ ಶಿವರಾಜ್ ಕುಮಾರ್ ಕುಟುಂಬಕ್ಕೆ ತಡೆಯಲಾರದ ದುಃಖ ಬಾಧಿಸಿದೆ. ಈ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಅವರು ಪೋಸ್ಟ್ ಒಂದನ್ನು ಬರೆದಿದ್ದು, ತಮ್ಮ ಕುಟುಂಬದ ಪ್ರೀತಿಯ ಸದಸ್ಯ ಮುದ್ದಿನ ಶ್ವಾನ ನಿಧನದ ಬಗ್ಗೆ ಬರೆದುಕೊಂಡು ಕಣ್ಣೀರಿಟ್ಟಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಅಪ್ಪು ಮಗಳಾದ ಧೃತಿ ತುಂಬಾನೇ ನೋವಿನಿಂದ ಕಣ್ಣೀರು ಹಾಕಿದ್ದಾರೆ. ನಿಮೋ ಮಿಸ್ ಯು ಕಣೋ ಅಂತ ಫೋಟೋ ಹಂಚಿಕೊಂಡಿದ್ದಾರೆ.